ಓಂ ಶ್ರೀ ಸಾಯಿರಾಮ್. ಆತ್ಮೀಯ ವಿದ್ಯಾರ್ಥಿಗಳೇ, 9ನೇ ತರಗತಿ ವಿಜ್ಞಾನ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಪಾಠದ 3ನೇ ಭಾಗ, ಅಂತಿಮ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. 2ನೇ ಭಾಗದ ಈ ಪಾಠದಲ್ಲಿ ನಾವು ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳಿಗೆ ಕಾರಣವಾಗ್ತಕ್ಕಂಥ ಅಂಶಗಳಾದ ತಾಪಮಾನ ಹಾಗೂ ಒತ್ತಡ, ಇವುಗಳಿಂದ ಆಗ್ತಕ್ಕಂಥ ಬದಲಾವಣೆ ಸ್ಥಿತಿಗಳನ್ನು ಅರ್ಥೈಸಿಕೊಂಡ್ವಿ. ಅಷ್ಟೇ ಅಲ್ಲ, ಘನವಸ್ತು ನೇರವಾಗಿ ಅನಿಲ ಆಗ್ತಕ್ಕಂಥ ಉತ್ಪತನ ಎಂಬ ಕ್ರಿಯೆಯನ್ನು ಸಹ ನಾವು ಅರ್ಥೈಸಿಕೊಂಡಿದ್ದೇವೆ. ತದನಂತರ ನಮ್ಮ ಮನೆ ಕೆಲಸ ಎಂಬ ಕೆಲವೊಂದು ನಿರಂತರ ಅಧ್ಯಯನದೆಡೆಗೆ ಹೋಗಬೇಕಾಗಿರ್ತಕ್ಕಂಥ ವಿಷಯವನ್ನು ಆಧರಿಸಿ ನಿಮಗೆ ನೀಡಿರ್ತಕ್ಕಂಥ ಮನೆ ಕೆಲಸದ ಒಂದು ಪ್ರಶ್ನೆಗಳಿಗೆ ಎಲ್ಲರೂ ಸಹ ಉತ್ತರಿಸಿದ್ದೀರಿ ಎಂದು ಭಾವಿಸ್ತಾ, ಆ ಪ್ರಶ್ನೆಗಳ ಉತ್ತರಗಳನ್ನು ಒಮ್ಮೆ ಈಗ ಪರಿಶೀಲಿಸಿದ ನಂತರ ನಮ್ಮ ಮುಂದಿನ ಭಾಗದ ಈ ಪಾಠಕ್ಕೆ ನಾವು ಆರಂಭಿಸೋಣ. ಮನೆ ಕೆಲಸ 2 ಇದರ ಉತ್ತರಗಳಲ್ಲಿ ಮೊದಲನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ. ಎ 300 ಕೆಲ್ವಿನ್, ಬಿ 573 ಕೆಲ್ವಿನ್. ಸೂತ್ರ: ಸೆಲ್ಸಿಯಸ್ನ ತಾಪಮಾನ ಕೆಲ್ವಿನ್ ತಾಪಮಾನ -273. ಸೆಲ್ಸಿಯಸ್ ತಾಪಮಾನ ಕೆಲ್ವಿನ್ ತಾಪಮಾನ -273 ಸೂತ್ರವನ್ನು ಬಳಸಿ ನಾವು ಕೆಲ್ವಿನ್ನಲ್ಲಿರ್ತಕ್ಕಂತಹ ತಾಪಮಾನವನ್ನು ಸೆಲ್ಸಿಯಸ್ಗೆ ಪರಿವರ್ತಿಸ್ತೇವೆ. ಮೊದಲನೇ ಪ್ರಶ್ನೆ, ಕೆ -23, ಕೆ 300, 300 -273 27 ಡಿಗ್ರಿ ಸೆಲ್ಸಿಯಸ್. ಹೆಚ್ಚಿನ ವಿದ್ಯಾರ್ಥಿಗಳು ಇದನ್ನು ಉತ್ತರಿಸಿದ್ದೀರಿ ಎಂಬುದು ನಾನು ಭಾವಿಸ್ತೇನೆ, ಹಾಗೂ ಇದನ್ನು ಖಚಿತ ಮಾಡಿಕೊಳ್ಳಿ. ಎರಡನೇದು 573 ಕೆಲ್ವಿನ್ -273 300 ಡಿಗ್ರಿ ಸೆಲ್ಸಿಯಸ್. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ. ಎ 250 ಡಿಗ್ರಿ ಸೆಲ್ಸಿಯಸ್, ಬಿ 100 ಡಿಗ್ರಿ ಸೆಲ್ಸಿಯಸ್. 250 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಅನಿಲ ಸ್ಥಿತಿಯಲ್ಲಿರುತ್ತದೆ. ಯಾಕಂದರೆ ನಮ್ಗೆ ಈಗಾಗಲೇ ತಿಳಿಯಿತು, ಹಿಂದಿನ ಪಾಠದ ಒಂದು ಪುನರಾವರ್ತನೆಯನ್ನು ಮಾಡುವಾಗ ನೆನಪಿಸ್ಕೋಬೇಕಾಗಿರ್ತಕ್ಕಂಥದ್ದು ಕುದಿಯುವ ಬಿಂದು ನೀರಿಂದು 100 ಡಿಗ್ರಿ ಸೆಲ್ಸಿಯಸ್. ಹಾಗಿದ್ದಾಗ ಇದು 250 ಡಿಗ್ರಿ ಸೆಲ್ಸಿಯಸ್ನಲ್ಲಿದೆ ಅಂದರೆ ಪೂರ್ಣವಾಗಿ ಅದು ನೀರು ಹಬೆ ರೂಪದಲ್ಲಿರುತ್ತೆ, ಅಥವಾ ಅದರ ಸ್ಥಿತಿಯನ್ನು ನಾವು ತಿಳಿಸಬೇಕಾಗಿರೋದ್ರಿಂದ ಅನಿಲ ಸ್ಥಿತಿಯಲ್ಲಿರುತ್ತದೆ ಎಂಬುದನ್ನು ಸೂಚಿಸಬಹುದು. ಬಿ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಎಂಬುದು ಖಚಿತ ಇದೆ. ಆದ ಕಾರಣ ಈ ಸ್ಥಿತಿಯಲ್ಲಿ, ಈ ತಾಪಮಾನದಲ್ಲಿ ನೀರು ಅನಿಲ ಹಾಗೂ ದ್ರವ ಸ್ಥಿತಿಯಲ್ಲಿರುತ್ತದೆ. ಇಲ್ಲಿ ದಯವಿಟ್ಟು ಎಲ್ಲರೂ ಸಹ ಅರ್ಥ ಮಾಡ್ಕೋಬೇಕು, 100 ಡಿಗ್ರಿ ಸೆಲ್ಸಿಯಸ್ಗೆ ನೀರು ಕುದೀತಾ ಇದ್ದಾಗಲೇ ತೆಗೆದುಕೊಂಡಿರ್ತಕ್ಕಂಥ ನೀರೆಲ್ಲವೂ ಸಹ ಅನಿಲ ಸ್ಥಿತಿಗೆ ಒಮ್ಮೆಲೆ ಪರಿವರ್ತನೆ ಆಗೋದಿಲ್ಲ, ನಿಧಾನಗತಿಯಲ್ಲಿ ಪರಿವರ್ತನೆ ಆಗುತ್ತೆ. ಆದರೆ 100 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಆರಂಭ ಆಗ್ಬಿಡುತ್ತೆ ಅನಿಲ ರೂಪಕ್ಕೆ, ಹಬೆ ರೂಪಕ್ಕೆ ನೀರು ಬದಲಾವಣೆ ಆಗ್ತಕ್ಕಂಥದ್ದು. ಆದ ಕಾರಣ 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಅನಿಲ ಸ್ಥಿತಿಯಲ್ಲೂ ಇರುತ್ತದೆ ಹಾಗೂ ದ್ರವ ಸ್ಥಿತಿಯಲ್ಲಿಯೂ ಇರುತ್ತದೆ.
ಇನ್ನು ಮೂರನೇ ಪ್ರಶ್ನೆ, ವಾತಾವರಣದ ಅನಿಲಗಳನ್ನು ದ್ರವಿಸುವ ವಿಧಾನಗಳಿದ್ದರೆ ಸಲಹೆ ನೀಡಿ. ಸೊ ವಾತಾವರಣದಲ್ಲಿ ಅನಿಲಗಳು ಪೂರ್ಣವಾಗಿ ಇರ್ತವೆ. ನಮ್ಗೀಗಾಗಲೇ ತಿಳಿದಿದೆ ಗಾಳಿ ಅನಿಲಗಳ ಮಿಶ್ರಣ ಅಂತ. ಏರ್ ಇಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್. ಹಾಗೆ ವಾತಾವರಣದಲ್ಲಿರ್ತಕ್ಕಂಥ ಅನಿಲಗಳನ್ನು ನಾವು ದ್ರವ ರೂಪಕ್ಕೆ ಅಥವಾ ದ್ರವಿಸಲು ಒತ್ತಡದ ಏರಿಕೆ ಆಗಬೇಕು, ತಾಪಮಾನದ ಇಳಿಕೆಯಿಂದ ಸಾಧ್ಯ. ಸೊ ಒತ್ತಡವನ್ನ ಹೆಚ್ಚು ಮಾಡ್ದಂಗೆ ಅನಿಲ ದ್ರವ ಸ್ಥಿತಿಗೆ ಬರುತ್ತೆ, ತಾಪಮಾನವನ್ನ ಕಡಿಮೆ ಮಾಡ್ದಂಗೆ ಅನಿಲ ದ್ರವ ಸ್ಥಿತಿಗೆ ಬರುತ್ತೆ. ಈ ರೀತಿಯಲ್ಲಿ ನಾವು ಇದನ್ನ ಅರ್ಥೈಸಿಕೊಂಡಿದ್ದೇವೆ. ಎಲ್ಲ ಮಕ್ಕಳು ಸಹ ಈ ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೆದಿದ್ದೀರಿ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ದರೆ ಅದನ್ನ ಸರಿ ಮಾಡಿಕೊಂಡಿದ್ದೀರಿ ಎಂಬುದನ್ನು ಭಾವಿಸ್ತಾ ನಮ್ಮ ಅಂತಿಮ ಭಾಗ, ಈ ಪಾಠದ್ದು ಮೂರನೇ ಭಾಗದ ಮುಂದಿನ ಅಂಶಗಳನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಬಾಷ್ಪೀಕರಣ. ನಾವೀಗಾಗಲೇ ಬಾಹ್ಯದ ಒತ್ತಡದಿಂದ ಅಥವಾ ತಾಪಮಾನದಿಂದ ಮಾತ್ರ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಅನಿಲ ಸ್ಥಿತಿಗೆ ಆಗುತ್ತೆ ಎಂಬುದು ತಿಳ್ಕೊಂಡಿದ್ವಿ. ಆದರೆ ದಿನನಿತ್ಯ ಚಟುವಟಿಕೆಗಳನ್ನು ನೀವು ಗಮನಿಸಿದ್ರೆ ನಿಮಗೆ ತಿಳಿಯುತ್ತೆ, ತೆರೆದಿಟ್ಟ ನೀರು ತಾನಾಗೆ ಆವಿ ಆಗುತ್ತೆ. ಒದ್ದೆ ಬಟ್ಟೆಗಳನ್ನ ಒಣಗುತ್ತದೆ ಒದ್ದೆ ಬಟ್ಟೆಗಳು ಸಹ. ಅದಕ್ಕೆ ನಾವು ಯಾವುದೇ ರೀತಿಯ ಬಾಹ್ಯ ಬಲ ಪ್ರಯೋಗಗಳನ್ನ ಮಾಡ್ತಾ ಇಲ್ಲ. ಈ ಕ್ರಿಯೆಗಳನ್ನ ಬಾಷ್ಪೀಕರಣ ಅಂತ ಕರೀತೇವೆ. ಇಲ್ಲಿ ಬಾಷ್ಪೀಕರಣ ಎಂಬುದು ಜೀವಶಾಸ್ತ್ರದಲ್ಲಿಯೂ ಸಹ ನಾವಿದನ್ನ ತಿಳ್ಕೊಂತೇವೆ. ಹೇಗೆ ಅಂತ ಹೇಳಿದ್ರೆ, ಬೆಳಗ್ಗಿನ ಜಾವ ಸಸ್ಯದ ಎಲೆಗಳ ಮೇಲ್ಗಡೆ ನಾವು ನೀರಿನ ಕಣಗಳನ್ನ ಕಾಣ್ತೇವೆ. ಅಲ್ಲಿ ಯಾವುದೇ ರೀತಿ ನೀರನ್ನು ಯಾರು ಎರಚಿಲ್ಲ, ಆದರೆ ನೀರಿನ ಕಣಗಳು ಎಲೆಗಳ ಮೇಲ್ಭಾಗದಲ್ಲಿ ಕಾಣುತ್ತದೆ. ಇದಕ್ಕೇನ್ ಕಾರಣ ಅಂತ ಹೇಳಿದ್ರೆ, ಸಸ್ಯಗಳು ಹೀರಿರ್ತಕ್ಕಂಥ ನೀರಿನಲ್ಲಿ ಅಧಿಕ ಪ್ರಮಾಣದ ನೀರು ತಾನಾಗೆ ಈ ಒಂದು ನೀರಿನ ಚಿಕ್ಕ ಕಣಗಳ ರೂಪದಲ್ಲಿ ಅಥವಾ ಆವಿಯ ರೂಪದಲ್ಲಿ ಹೊರಬರುತ್ತೆ. ಅದು ಹೊರಬರೋದಕ್ಕಿರ್ತಕ್ಕಂಥ ಭಾಗ ಎಲೆ. ಯಾಕಂದ್ರೆ ಎಲೆಗಳಲ್ಲಿ ರಂಧ್ರಗಳಿದ್ದಾವೆ, ಆ ರಂಧ್ರಗಳ ಮುಖಾಂತರ ಆ ನೀರು ಹೊರಬರುತ್ತೆ. ಅದನ್ನ ಬಾಷ್ಪೀಕರಣ ಅಂತಲೂ ನಾವು ಕರೀತೇವೆ. ಅದೇ ರೀತಿಯಲ್ಲಿ ನಮ್ಮ ರಾಸಾಯನ ಶಾಸ್ತ್ರದಲ್ಲಿ ಸಹ ಈ ಬಾಷ್ಪೀಕರಣ ಬಂದ ಒಂದು ವಿವರಣೆ ಏನಂತ ಹೇಳಿದ್ರೆ, ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಎನ್ನುವರು. ನೀವು ಯಾವುದೇ ದ್ರವ ತೆಗೆದುಕೊಳ್ಳಿ, ಅದು ಇಷ್ಟು ಕುದಿಯುವ ಬಿಂದು ನಿರ್ದಿಷ್ಟತೆಯನ್ನು ತಲುಪಿದವಾಗ ಮಾತ್ರನೇ ಅದು ಆವಿಯಾಗಬೇಕು ಎಂಬುದು ಬಾಷ್ಪೀಕರಣ ಕ್ರಿಯೆಗೆ ಅದು ಸರಿ ಹೋಗೋದಿಲ್ಲ. ಯಾಕೆಂತ ಹೇಳಿದ್ರೆ, ಬಾಷ್ಪೀಕರಣಕ್ಕೆ ಯಾವುದೇ ರೀತಿ ಕುದಿಯೋ ಬಿಂದು ತಲುಪಬೇಕೆಂಬುದು ನಿರ್ಧಾರ ಇಲ್ಲ. ಅದು ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಎನ್ನುವರು. ಹಾಗಾದ್ರೆ ಈ ಬಾಷ್ಪೀಕರಣ ಹೆಚ್ಚಾಗಬೇಕಾದ್ರೆ, ದ್ರವ ಅನಿಲ ಆಗಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೋಬೇಕಾಗತ್ತೆ? ನೀವೆಲ್ಲರೂ ಸಹ ಚಿಕ್ಕ ಮಕ್ಕಳು ಮನೆಗಳಲ್ಲಿದ್ದಾಗ ಅಥವಾ ನಿಮ್ಮ ದೈನಂದಿನ ಜೀವನದಲ್ಲೇ ನೀವಿದನ್ನ ಕಾರ್ಯರೂಪಕ್ಕೆ ತಂದಿರ್ತೀರಿ. ಏನಂತ ಹೇಳಿದ್ರೆ, ಬಿಸಿ ಚಹಾ ಅಥವಾ ಬಿಸಿ ಕಾಫಿ ನಿಮಗೆ ನೀಡಿದಾಗ ಬೇಗನೆ ಕುಡಿಬೇಕಾಗಿದೆ, ಯಾವುದೋ ಒಂದು ಕೆಲಸಕ್ಕೆ ಹೋಗ್ಬೇಕಾಗಿದೆ, ಆಗ ನಾವು ಆ ಬಿಸಿ ಚಹಾ ಅಥವಾ ಕಾಫಿಯನ್ನ ಏನ್ ಮಾಡ್ತೇವೆ? ಒಂದು ದೊಡ್ಡ ಅಗಲವಾದ ತಟ್ಟೆ ತೆಗೆದುಕೊಳ್ತೇವೆ ಅಥವಾ ಅಗಲವಾದ ಯಾವುದಾದ್ರೂ ಒಂದು ಪಾತ್ರೆ ತೆಗೆದುಕೊಂಡು ಆ ಚಹಾ ಅಥವಾ ಕಾಫಿಯನ್ನು ಅದಕ್ಕೆ ಹಾಕಿದಾಗ ಅದು ಬೇಗನೆ ತಣ್ಣಗಾಗುತ್ತೆ. ಚಿಕ್ಕ ಮಕ್ಕಳಿಗೂ ಅಷ್ಟೇ, ಹಾಲನ್ನ ಅಮ್ಮ ನೀಡಬೇಕಾಗಿದ್ರೆ ತುಂಬಾ ಬಿಸಿ ಇದ್ರೆ
ದೊಡ್ಡ ಪಾತ್ರೆಗೆ ಹಾಲು ಹಾಕಿ ನೀರಿನಲ್ಲಿ ತಿರುಗಿಸ್ತಾಳೆ ಆ ಪಾತ್ರೆಯನ್ನ. ಬೇಗನೆ ಅದು ತಣ್ಣಗಾಗತ್ತೆ ಹಾಲು. ಈ ಒಂದು ಚಟುವಟಿಕೆಗಳು ನಮ್ಮ ಬಾಷ್ಪೀಕರಣ ದರದ ಹೆಚ್ಚಳಕ್ಕೆ ಬೇಕಾದ ಅಂಶಗಳಲ್ಲಿ ಒಂದಾಗಿದೆ. ಏನಂತ ಹೇಳಿದ್ರೆ, ಮೊದಲನೇ ಅಂಶ ನಾವು ಗಮನಿಸ್ತಾ ಇದ್ದೇವೆ, ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣವು ಸಹ ಹೆಚ್ಚುತ್ತದೆ. ನಾನು ಹೇಳ್ದೆ, ಅಗಲವಾದ ಪಾತ್ರೆ ತೆಗೆದುಕೊಳ್ತೇವೆ, ಬಿಸಿ ಇರೋದನ್ನ ಏನಾದ್ರೂ ಬೇಗನೆ ತಣ್ಣಗೆ ಮಾಡಬೇಕಾದ್ರೆ. ಒದ್ದೆ ಬಟ್ಟೆಗಳನ್ನೇ ತೆಗೆದುಕೊಳ್ಳಿ, ನಾವು ಬಟ್ಟೆ ಒಗಿತಕ್ಕಂಥ ವಿಧಾನ ಎಲ್ಲರೂ ಕಲ್ತಿರ್ತೀವಿ. ಅದನ್ನ ನಾವು ಮನೆಗಳಲ್ಲಿ ಸಹ ತಾಯಂದಿರಿಗೆ ಮಾಡ್ತಾ ಇರ್ತೇವೆ. ಆ ಸಮಯದಲ್ಲಿ ಒಗೆದ ನಂತರ ಆ ಬಟ್ಟೆಗಳು ಒಣಗೋದಿಕ್ಕೆ ನಾವು ಅಗಲ ಮಾಡಿ ಹಾಕ್ತೇವೆ. ಅಲ್ಲಿಗೆ ವಿಸ್ತೀರ್ಣ ಹೆಚ್ಚಾದಂಗೆ ಬಾಷ್ಪೀಕರಣ ಅಥವಾ ಒಣಗುವಿಕೆ ಹೆಚ್ಚಾಗುತ್ತೆ. ಎರಡನೇದು, ತಾಪಮಾನದ ಹೆಚ್ಚಳದಿಂದ ಹೆಚ್ಚುತ್ತದೆ. ತಾಪಮಾನ, ಬೇಸಿಗೆ ಕಾಲದಲ್ಲಿ ಬಟ್ಟೆಗಳು ಬೇಗ ಒಣಗ್ತವೆ. ಈ ಬೇಗ ಒಣಗೋದಕ್ಕೆ ಕಾರಣ ಏನು? ತಾಪಮಾನ ಹೆಚ್ಚಾಯ್ತು. ಇದು ನಾವೀಗಾಗಲೇ ಆವೀಕರಣ ಗುಪ್ತೋಷ್ಣ, ದ್ರವಣ ಗುಪ್ತೋಷ್ಣ, ತಾಪಮಾನ ಇದೆಲ್ಲ ನೆನಪಿಸ್ಕೊಂಡಾಗ, ಈ ನೆನಪುಗಳು ಬಂದಾಗ ನಮಗ್ ತಿಳಿಯುತ್ತೆ ತಾಪಮಾನ ಹೆಚ್ಚಾಗೋದಂದ್ರೆ ಏನು. ಆವೀಕರಣ ಭಾರಿ ಸುಲಭ ನೆನಪಿಟ್ಕೊಳ್ಳೋದು. ಚಲನಾಶಕ್ತಿ ಇರ್ತಕ್ಕಂತಹ ಕಣಗಳು, ಅದರಲ್ಲೂ ಅಧಿಕ ಚಲನಾಶಕ್ತಿ ಇರ್ತಕ್ಕಂತಹ ಕಣಗಳು ಬೇಗನೆ ಆವಿ ಹೋಗ್ತವೆ. ಆದ ಕಾರಣ ತಂಪಾಗುತ್ತೆ ಉಳಿದಿದ್ದು. ಆ ಬೇಗನೆ ಆವಿ ಆಗ್ಬೇಕಾದ್ರೆ ಅವಕ್ಕೆ ಶಾಖ ಬೇಕು, ತಾಪಮಾನ ಬೇಕು, ಉಷ್ಣಾಂಶ ಬೇಕು. ಯಾವಾಗ ಬೇಸಿಗೆ ಕಾಲದಲ್ಲಿ ತಾಪಮಾನ ಹೆಚ್ಚಿರುತ್ತೋ ಆ ಚಲನಾಶಕ್ತಿ ಅಧಿಕ ಇರ್ತಕ್ಕಂತಹ ನೀರಿನ ಕಣಗಳು ತಕ್ಷಣ ಆವಿಯಾಗ್ತವೆ. ಆವಾಗ ಬಾಷ್ಪೀಕರಣ ಹೆಚ್ಚುತ್ತೆ. ಮೂರನೇ ಅಂಶ, ಆರ್ದ್ರತೆಯ ಪ್ರಮಾಣದ ಇಳಿಕೆಯಿಂದ ಹೆಚ್ಚುತ್ತದೆ. ಇಲ್ಲೆಲ್ಲರೂ ಗಮನಿಸಬೇಕು, ಎರಡು ಅಂಶಗಳಲ್ಲಿ ನಾವು ನೋಡಿದ್ವಿ. ವಿಸ್ತೀರ್ಣ ಹೆಚ್ಚಾದ್ರೆ ಬಾಷ್ಪೀಕರಣ ಹೆಚ್ಚಾಗುತ್ತೆ, ತಾಪಮಾನ ಹೆಚ್ಚಾದ್ರೆ ಬಾಷ್ಪೀಕರಣ ಹೆಚ್ಚಾಗುತ್ತೆ. ಆದ್ರೆ ಆರ್ದ್ರತೆಯ ಇಳಿಕೆಯಿಂದ ಹೆಚ್ಚಾಗುತ್ತೆ. ಇಲ್ಲಿ ಆರ್ದ್ರತೆ ಎಂಬುದು ಇಂಗ್ಲಿಷ್ನಲ್ಲಿ, ಆಂಗ್ಲ ಭಾಷೆಯಲ್ಲಿ ಹ್ಯೂಮಿಡಿಟಿ ಅಂತೀವಿ. ಅಂದ್ರೆ ತೇವಾಂಶ ಇರ್ತಕ್ಕಂಥದ್ದು, ಮೋಡ ಕವಿದ ವಾತಾವರಣ, ಪೂರ್ಣವಾಗಿ ವಾತಾವರಣದಲ್ಲೆಲ್ಲ ನೀರಿನ ಕಣಗಳೇ ಅಧಿಕವಾಗಿದ್ದಾಗ ಆಗ ಬಾಷ್ಪೀಕರಣ ಕಡಿಮೆ ಆಗುತ್ತೆ. ಆದರೆ ಆ ಆರ್ದ್ರತೆ, ಆ ತೇವಾಂಶ, ಮಂಜು ಕವಿದ ವಾತಾವರಣ ಇದೆಲ್ಲವೂ ಸಹ ಕಡಿಮೆ ಇದ್ದಾಗ ಇಳಿಕೆಯಿಂದ ಮಾತ್ರ ಬಾಷ್ಪೀಕರಣ ಹೆಚ್ಚಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲರೂ ಗಮನಿಸಿರ್ತೀರಿ, ಯಾವಾಗ ತೇವಾಂಶವೂ ಸಹ, ನೀರಿನ ಅಂಶವೂ ಸಹ ವಾತಾವರಣದಲ್ಲಿ ಇದೆ ಅಂತ ಹೇಳಿದ್ರೆ, ಈ ಕಣಗಳಲ್ಲಿರ್ತಕ್ಕಂಥ ಚಲನಾಶಕ್ತಿ ಏನಿದೆ ಅದು ಆವಿ ಆಗೋದಕ್ಕೆ ಸಾಧ್ಯತೆ ಇರಲ್ಲ. ಅಷ್ಟೇ ಅಲ್ಲ, ವಾತಾವರಣದ ನೀರಿನ ಕಣಗಳು ಸಹ ಬಂದ್ಬಿಟ್ಟು ಈ ಒದ್ದೆ ಬಟ್ಟೆನೋ ಒದ್ದೆ ಯಾವುದೇ ವಸ್ತುಗಳಿದ್ರೆ ಅದ್ರ ಮೇಲ್ಗಡೆ ಬಂದು ಅವು ಸೇರ್ಕೊಂಡು ಇನ್ನೂ ಹೆಚ್ಚು ತಂಪಾಗಿರ್ತವೆ. ಬಿಟ್ರೆ ಅದು ಯಾವುದೇ ರೀತಿ ಒಣಗುವಿಕೆ ಸಾಧ್ಯತೆ ಇಲ್ಲ. ಇದೆಲ್ಲರೂ ಸಹ ನಮ್ಮ ದಿನನಿತ್ಯ ಜೀವನದಲ್ಲಿ ಇದನ್ನ ನಾವು ಅನುಭವಿಸಿದ್ದೇವೆ. ಆದ ಕಾರಣ ಆರ್ದ್ರತೆಯ ಪ್ರಮಾಣದ ಇಳಿಕೆಯಿಂದ ಮಾತ್ರ ಹೆಚ್ಚುತ್ತದೆ. ಆರ್ದ್ರತೆ ಪ್ರಮಾಣ ಏನಾದ್ರೂ ಹೆಚ್ಚಾದ್ರೆ ಬಾಷ್ಪೀಕರಣ ಕಡಿಮೆ ಆಗುತ್ತೆ. ನೆಕ್ಸ್ಟ್, ನಾಲ್ಕನೇ ಅಂಶ, ಗಾಳಿಯ ವೇಗದಿಂದ ಹೆಚ್ಚಳ. ಸೊ ವಿಂಡ್ ಎನರ್ಜಿ, ಗಾಳಿಯ ಶಕ್ತಿ. ಸೊ ಗಾಳಿ ಹೆಚ್ಚಾದಾಗ ಆ ಚಲನೆಯಿಂದ ಇಲ್ಲಿರ್ತಕ್ಕಂಥ ಕಣಗಳ ಚಲನಾಶಕ್ತಿ ಆ ಗಾಳಿಯ ಚಲನೆ ಅದನ್ನ ಹೀರ್ಕೊಂಡು ಬಿಡುತ್ತೆ. ಇದರಿಂದ ಒಣಗುವಿಕೆ ಅಥವಾ ಆವಿಯಾಗುವಿಕೆ ಅಥವಾ ಬಾಷ್ಪೀಕರಣ ಹೆಚ್ಚಾಗುತ್ತೆ. ಆದ ಕಾರಣ ಈ 4 ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಬಾಷ್ಪೀಕರಣದ ಹೆಚ್ಚಳಕ್ಕೆ ಅಥವಾ ಆವೀಕರಣದ ಹೆಚ್ಚಳಕ್ಕೆ. ಮತ್ತೊಮ್ಮೆ
ಮೊದಲನೇದು ಮೇಲಿನ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣ ಹೆಚ್ಚಾಗುತ್ತೆ. ತಾಪಮಾನದ ಹೆಚ್ಚಳದಿಂದ ಬಾಷ್ಪೀಕರಣ ಹೆಚ್ಚಾಗುತ್ತೆ. ಆರ್ದ್ರತೆ ಅಥವಾ ಹ್ಯುಮಿಡಿಟಿಯ ಇಳಿಕೆಯಿಂದ ಹೆಚ್ಚಾಗುತ್ತೆ ಬಾಷ್ಪೀಕರಣ. ಗಾಳಿಯ ವೇಗದಿಂದ ಹೆಚ್ಚಾಗುತ್ತೆ ಬಾಷ್ಪೀಕರಣ. ಆವೀಕರಣವು ತಂಪಾಗುವಿಕೆಗೆ ಕಾರಣವಾಗಿದೆ. ಈಗಾಗಲೇ ಅದನ್ನ ತಿಳಿಸಿದ್ದೆ, ಮತ್ತೊಮ್ಮೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವುದೇ ಪದಾರ್ಥಗಳನ್ನು ತೆರೆದಿಟ್ಟಾಗ ಸುತ್ತಮುತ್ತಲಿನ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ, ಇದರಿಂದ ತಂಪಾಗಿರುತ್ತದೆ. ಉದಾಹರಣೆ, ತೆರೆದಿಟ್ಟ ಪಾತ್ರೆಯಲ್ಲಿನ ದ್ರವ, ಅಂಗೈ ಮೇಲೆ ಅಸಿಟೋನ್, ಬೇಸಿಗೆಯಲ್ಲಿ ಮೇಲ್ಛಾವಣಿಯಲ್ಲಿ ನೀರನ್ನು ಚಿಮುಕಿಸುವುದು, ಬೇಸಿಗೆಯಲ್ಲಿ ಧರಿಸುವ ಹತ್ತಿ ಬಟ್ಟೆಗಳು. ಇಲ್ಲಿ ಯಾವುದೇ ಪದಾರ್ಥಗಳನ್ನು ತೆರೆದಿಟ್ಟಾಗ ಅದು ಸುತ್ತಮುತ್ತಲಿನ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಅಂದ್ರೆ ಏನು? ಎಲ್ಲಾ ಪದಾರ್ಥಗಳಲ್ಲಿ ಯಾವುದೇ ದ್ರವದಲ್ಲಿ ನಾವು ನೋಡಿದ್ವಿ ಕಣಗಳು ಚಲನಾಶಕ್ತಿಯನ್ನು ಹೊಂದಿದ್ದಾವೆ ಅಂತ. ಈ ಚಲನಾಶಕ್ತಿ ಹೊಂದಿರತಕ್ಕಂಥ ಕಣಗಳು ವಾತಾವರಣದಲ್ಲಿರ್ತಕ್ಕಂತಹ ಅಥವಾ ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ಫೋಟಾನ್ಗಳು ಶಕ್ತಿಯನ್ನು ಹೀರ್ಕೊಂಡು ಅವು ಆವಿಯಾಗ್ಬಿಡ್ತವೆ. ಸೊ ಆವೀಕರಣ ಹೆಚ್ಚಾದಂಗೆ ಅಲ್ಲಿ ಚಲನಾಶಕ್ತಿ ಕಣಗಳಲ್ಲಿ, ಯಾವ ಕಣಗಳಲ್ಲಿ ಅಧಿಕ ಚಲನಾಶಕ್ತಿ ಇದೆಯೋ ಆ ಕಣಗಳು ಆವಿ ಆಗ್ತವೆ. ಕಡಿಮೆ ಚಲನಾಶಕ್ತಿ ಇರ್ತಕ್ಕಂಥವು ಇರೋದ್ರಿಂದ ಅದು ತಂಪಾಗಿರುತ್ತದೆ. ಇಲ್ಲಿ ನೋಡಿ, ತೆರೆದಿಟ್ಟ ಪಾತ್ರೆಯಲ್ಲಿನ ದ್ರವ, ಸೊ ಈ ಮೇಲ್ಗಡೆ ಚಲನಾಶಕ್ತಿ ಅಧಿಕ ಇರ್ತಕ್ಕಂಥ ಕಣಗಳು ಶಾಖವನ್ನ ಹೀರ್ಕೊಂಡು ಅವು ತಂಪಾಗ್ತವೆ. ಅಂಗೈ ಮೇಲೆ ಅಸಿಟೋನ್ ಅಥವಾ ಸ್ಪಿರಿಟ್ ಅಂತ ಹೇಳ್ತೇವೆ. ಇನ್ನು ರಾಸಾಯನಿಕ ಒಂದು ಹೆಸರಂತ ಹೇಳಿದ್ರೆ ಈಥೈಲ್ ಆಲ್ಕೋಹಾಲ್, C2H5OH. ಅಸಿಟೋನ್ ಅಥವಾ ಸ್ಪಿರಿಟ್. ಸೊ ಮಧ್ಯಸಾರ ದೀಪ ನೀವು ನೋಡಿರ್ತೀರಿ. ಸೊ ಅದ್ರಲ್ಲಿ ನಾವು ಹಾಕ್ತಕ್ಕಂಥದ್ದು ಅಸಿಟೋನ್. ಸೊ ಇದು ನಿಮ್ಮ ಅಂಗೈ ಮೇಲೆ ಹಾಕೊಂಡಾಗ ತಣ್ಣಗಿರುತ್ತೆ. ಇಷ್ಟೇ ಅಲ್ಲ, ಹೆಣ್ಣು ಮಕ್ಕಳು, ಹೆಚ್ಚಾಗಿ ಹೆಣ್ಣು ಮಕ್ಕಳು ನೈಲ್ ಪಾಲಿಶ್ ಉಗುರಿಗೆ ಹಾಕ್ಕೊಂತಾರೆ. ಆ ನೈಲ್ ಪಾಲಿಶ್ ಮತ್ತೆ ಬೇರೆದು ಹಾಕ್ಕೋಬೇಕು, ಬೇರೆ ಬಣ್ಣದ್ದು. ಆದ ಕಾರಣ ಇರ್ತಕ್ಕಂಥ ನೈಲ್ ಪಾಲಿಶ್ ಬಣ್ಣ ರಿಮೂವ್ ಮಾಡೋಕ್ಕೆ ನೈಲ್ ಪಾಲಿಶ್ ರಿಮೂವರ್ ಅಂತ ಒಂದು ದ್ರವ ಬರುತ್ತೆ. ಆ ದ್ರವ ಸಹ ತಣ್ಣಗಿರುತ್ತೆ. ಈ ತಂಪಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಚಲನಾಶಕ್ತಿ, ಅಧಿಕ ಚಲನಾಶಕ್ತಿ ಇರ್ತಕ್ಕಂಥ ಕಣಗಳು ಆವಿ ಆಗ್ತವೆ. ಆವಿಯಾದಂಗೆ ಕಡಿಮೆ ಚಲನಾಶಕ್ತಿ ಇರ್ತಕ್ಕಂಥ ಕಣಗಳು ತಂಪಾಗಿರುತ್ತೆ. ನೀವು ಅನೇಕರು ಇಲ್ಲಿ ಯಾವುದೇ ರೀತಿಯ ಒಂದು ತಪ್ಪು ತಿಳುವಳಿಕೆಗೋಸ್ಕರ ಹೇಳ್ತಿಲ್ಲ. ತರಗತಿಯಲ್ಲಿ ಶಿಕ್ಷಕರಿರ್ತಾರೆ, ಮಕ್ಕಳು ಹೆಚ್ಚಿನವ್ರು ಇರ್ತಾರೆ. ಪಾಠ ಆಗ್ತಾ ಇದ್ದಾಗ ಒಂದು 2-3 ದಿನದಲ್ಲಿ 2-3 ದಿನ ಆದ್ಮೇಲೆ ಅದೇ ತರಗತಿಯಲ್ಲಿ ಆ ಶಿಕ್ಷಕರಿಗೆ ಯಾಕೋ ಇಡೀ ತರಗತಿ ತುಂಬಾ ನಿಶ್ಶಬ್ದವಾಗಿರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಅಧಿಕ ಗಲಾಟೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅವರು ಲೀವ್ ತಗೊಂಡಿದ್ದಾರೆ, ರಜೆ ತಗೊಂಡಿದ್ದಾರೆ. ಸೊ ಇಲ್ಲಿ ಅಧಿಕ ಚಲನಾಶಕ್ತಿ ಇರ್ತಕ್ಕಂಥ ಕಣಗಳು ಏನಾದ್ರೂ ಆವಿ ಆಗ್ಬಿಟ್ರೆ ಉಳಿದ ಕಣಗಳು ತಂಪಾಗಿರ್ತವೆ. ಅವಾಗ ತಂಪನ್ನು ನಾವು ಅನುಭವಿಸ್ತೇವೆ. ಆವೀಕರಣದಿಂದ ತಂಪಾಗುತ್ತೆ ಎಂಬುದನ್ನು ನಾವಿಲ್ಲಿ ತಿಳ್ಕೋಬೇಕು. ಬೇಸಿಗೆಯಲ್ಲಿ ಮೇಲ್ಛಾವಣಿಯಲ್ಲಿ ನೀರನ್ನು ಚಿಮುಕಿಸುವುದು ಅದೇ ಉದಾಹರಣೆ. ಬೇಸಿಗೆಯಲ್ಲಿ ಧರಿಸುವ ಹತ್ತಿ ಬಟ್ಟೆ, ಸೊ ಏನದು ಆವಿ ಆಗುತ್ತೆ, ಆ ಆವಿ ಆಗಿರ್ತಕ್ಕಂಥ ನೀರನ್ನ ಹೀರ್ಕೊಳ್ಳುತ್ತೆ. ಹೀರ್ಕೊಳ್ಳೋದ್ರಿಂದ ಉಳಿದ ಕಣಗಳು ಚಲನಾಶಕ್ತಿ ಕಡಿಮೆ ಇರೋದ್ರಿಂದ ತಂಪಾಗುವುದಕ್ಕೆ ಕಾರಣ ಆಗುತ್ತೆ. ದಿನನಿತ್ಯ ವಿದ್ಯಮಾನಗಳಲ್ಲಿ ಕಂಡುಬರುವ ಆವೀಕರಣ ಕ್ರಿಯೆ, ಪ್ರತಿನಿತ್ಯ ಇದು ನೋಡ್ತೇವೆ. ಇದನ್ನ ನಿಮಗೆ ಈಗಾಗಲೇ ತಿಳಿಸ್ತಾ ಬಂದೆ. ಬಿಸಿಯಾದ ಚಹಾ, ಕಾಫಿ ಅಥವಾ ಬಿಸಿ ಹಾಲು ತಣ್ಣಗೆ ಮಾಡಬೇಕಾದ್ರೆ ಇನ್ನೂ ನೀವು ನೋಡಿರ್ತೀರಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ, ಜಾತ್ರೆಗಳಲ್ಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ, ವಾರ್ಷಿಕೋತ್ಸವಗಳಲ್ಲಿ ಚಿತ್ರಾನ್ನ ಕಲಿಸ್ಬೇಕು, ಪುಳಿಯೋಗರೆ ಕಲಿಸ್ಬೇಕು,
ಅನ್ನ ಮಾಡಿದರೆ ತುಂಬ ಬಿಸಿ ಇದೆ, ಆ ಬಿಸಿ ಅನ್ನವನ್ನು ಪಾತ್ರೆಯಲ್ಲಿಟ್ಟು ಕಲಿಸೋದಿಲ್ಲ. ಏನು ಮಾಡ್ತಾರೆ, ಅಗಲವಾದ ಪಾತ್ರೆಗೆ ಹಾಕ್ತಾರೆ, ಅಥವಾ ನೆಲವನ್ನೆಲ್ಲ ಒರೆಸ್ಬಿಟ್ಟು ಸಾರಿಸ್ಬಿಟ್ಟು ಚೆನ್ನಾಗಿ ಆ ನೆಲ ಶುಭ್ರ ಆದಮೇಲೆ ಅಗಲವಾದ ನೆಲಕ್ಕೆ ಅನ್ನವನ್ನು ಹರಡೋದನ್ನು ನೀವು ಕಂಡಿರ್ತೀರಿ. ನೀವು ಸಹ ಅದರಲ್ಲಿ ಪಾಲ್ಗೊಂಡಿರ್ತೀರಿ. ನಾರಾಯಣ ಸೇವೆ ಮಾಡುವಾಗ ಪುಳಿಯೋಗರೆ ಪ್ಯಾಕೆಟ್ಸ್ ಮಾಡಬೇಕು, ಹೆಚ್ಚು ಮಾಡೋದಕ್ಕೆ ಏನು ಮಾಡ್ತೇವೆ, ಅನ್ನ ಮಾಡಿದ್ದು ತಂದುಬಿಟ್ಟು ಅಗಲವಾದ ನೆಲದ ಮೇಲೆ ಹರಡ್ತಾರದು. ಸೊ ವಿಸ್ತೀರ್ಣ ಹೆಚ್ಚಾದಂಗೆ ತಣ್ಣಗಾಗೋದು ನಾವು ಕಾಣ್ತೇವೆ. ತಂಪುಕಾರಿಯು ಬಿಸಿಯಾದ ಶುಷ್ಕ ದಿನದಲ್ಲಿ ಹೆಚ್ಚು ತಂಪಾಗಿಸುತ್ತದೆ. ಯಾಕೆ? ಬಿಸಿಯಾದ ಶುಷ್ಕ ದಿನಗಳಲ್ಲಿ ಏನಾಗುತ್ತೆ, ಶಾಖ ಹೆಚ್ಚಿರೋದ್ರಿಂದ ಅಧಿಕ ಚಲನಾಶಕ್ತಿ ಇರುವ ಕಣಗಳು ಆವಿಯಾಗ್ತವೆ. ಆದ ಕಾರಣ ತಂಪು ಬೇಗ ಆಗುತ್ತೆ. ಬೇಸಿಗೆ ದಿನಗಳಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗಿರುತ್ತದೆ. ಸೊ ಆ ಬೇಸಿಗೆಯಲ್ಲಿ ಉಷ್ಣಾಂಶ ಮಡಿಕೆ ಮೇಲೆ ಬಿದ್ದಾಗ ಮಣ್ಣಿನ ಮಡಿಕೆಗಳು ಸೂಕ್ಷ್ಮವಾದ ರಂಧ್ರಗಳಿರ್ತವೆ. ಆ ರಂಧ್ರಗಳ ಮುಖಾಂತರ ಚಲನಾಶಕ್ತಿ ಅಧಿಕ ಇರ್ತಕ್ಕಂಥ ನೀರಿನ ಕಣಗಳು ಆಚೆ ಬಂದ್ಬಿಡ್ತವೆ. ಆಚೆ ಬಂದು ಸೂರ್ಯನ ಶಕ್ತಿಯಿಂದ ಆವಿ ಆಗುತ್ತೆ. ಆವೀಕರಣ ಹೆಚ್ಚಾದಂಗೆ ಇನ್ನು ಉಳಿದ ನೀರು ಮಡಿಕೆಯಲ್ಲಿರೋದು ತಂಪಾಗಿ ಇರುತ್ತದೆ. ಮಂಜುಗಡ್ಡೆಯಂತಹ ತಂಪಿನ ನೀರಿರುವ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನೀರಿನ ಕಣಗಳನ್ನು ಕಾಣುತ್ತೇವೆ. ನೀವು ತಂಗಳು ಪೆಟ್ಟಿಗೆ ಅಥವಾ ಇಂಗ್ಲಿಷ್ನಲ್ಲಿ ಅದೇ ರೆಫ್ರಿಜರೇಟರ್, ಪೂರ್ಣವಾಗಿ ತಣ್ಣಗಿದ್ದಾವೆ ನೀರದು. ಎಷ್ಟಂದ್ರೆ ಮಂಜುಗಡ್ಡೆ ಥರನೇ ಇದೆ ಆ ಬಾಟಲ್ ಒಳಗಡೆ ನೀರು. ಅದನ್ನು ನೀವು ತೆಗೆದು ಹೊರಗಡೆ ಇಡಿ. ಹೊರಗಡೆ ಇಟ್ಟಾಗ ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶ ಬಂದುಬಿಟ್ಟು ಆ ನೀರಿನ ಬಾಟಲ್ನ ಸುತ್ತ ನೀರಿನ ಕಣಗಳಾಗಿ ಜೋಡಣೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವುಗಳಲ್ಲಿ ಚಲನಾಶಕ್ತಿ ಕಡಿಮೆ ಆಗುತ್ತೆ. ಕಡಿಮೆ ಆಗಿಬಿಟ್ಟು ಅವು ದ್ರವರೂಪಕ್ಕೆ ಮಾರ್ಪಾಟು ಹೊಂದುತ್ತವೆ. ವಾತಾವರಣದ ಆವಿಯ ರೂಪದಲ್ಲಿರ್ತಕ್ಕಂಥ ನೀರಿನ ಕಣಗಳು ತಂಪಾಗಿರ್ತಕ್ಕಂಥ ನೀರಿರುವ ಗಾಜಿನ ಒಂದು ಅಥವಾ ಗಾಜು ಅನ್ನೋದೆಲ್ಲ ಯಾವುದೇ ಒಂದು ಪಾತ್ರೆಯಲ್ಲಿ ತಂಪಾಗಿರ್ತಕ್ಕಂಥ ನೀರನ್ನು ತೆಗೆದುಕೊಂಡಾಗ ವಾತಾವರಣದಲ್ಲಿರ್ತಕ್ಕಂಥ ಆವಿಯ ರೂಪದಲ್ಲಿರ್ತಕ್ಕಂಥ ನೀರಿನ ಕಣಗಳು ಆ ಪಾತ್ರೆಯ ಸುತ್ತ ನೀರಿನ ಕಣಗಳಾಗೆ ಬಂದು ಶೇಖರಣೆಗೊಳ್ತವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅನಿಲದಿಂದ ದ್ರವರೂಪಕ್ಕೆ ಮಾರ್ಪಾಟು ಹೊಂದಿರ್ತವೆ ನೀರಿನ ಕಣಗಳು. ನ್ಯಾಫ್ಥಲೀನ್ ಗುಳಿಗೆಗಳು ಘನಸ್ಥಿತಿಯನ್ನು ತಲುಪುವ ಮೊದಲೇ ಆವಿಯಾಗುತ್ತವೆ. ಉತ್ಪತನ ಕ್ರಿಯೆ. ನ್ಯಾಫ್ಥಲೀನ್ ಗುಳಿಗಳು ಅಥವಾ ನುಸಿ ಗುಳಿಗೆಗಳು, ಜಿರ್ಳೆಗಳು ಬರಬಾರ್ದಂತ ನಾವೇನು ಹಾಕ್ತೀವಿ, ಘನರೂಪದಿಂದ ಅವು ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗ್ತವೆ. ಈ ಪಾಠ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು 3 ಭಾಗಗಳಲ್ಲಿ ನಾವು ಅರ್ಥೈಸಿಕೊಂಡಿದ್ದೇವೆ. 3ನೇ ಭಾಗದ ಮುಕ್ತಾಯವನ್ನ ನಾವು ಈಗ ಮುಗಿಸಿ ಮನೆ ಕೆಲಸ 3 ಈ ಪ್ರಶ್ನೆಗಳನ್ನು ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಎಲ್ಲರೂ ಸಹ ಇದನ್ನ ತಿಳಿಬೇಕಾಗಿರ್ತಕ್ಕಂಥ ಅಂಶ, ಜ್ಞಾನ ವಿಶಾಲವಾಗಿರ್ತಕ್ಕಂಥದ್ದು. ಆ ಜ್ಞಾನಕ್ಕೆ ಅಂತ್ಯವಿಲ್ಲ. ಜ್ಞಾನವನ್ನು ತಿಳಿದಂಗೆ ಇನ್ನು ತಿಳಿಯಕ್ಕೆ ಇಲ್ಲದೆ ಇರ್ತಕ್ಕಂಥ ಜ್ಞಾನವಾದ ಸುಜ್ಞಾನವನ್ನ ನಾವು ಪಡೆಯುತ್ತೇವೆ. ನಾಲೆಜ್ ಈಸ್ ವಾಸ್ಟ್. ಬೈ knowing, understanding more and more of this creation, we finally come to know the wisdom which is never changing, which is permanent. ಅದನ್ನೇ ಸರ್ ಐಸಾಕ್ ನ್ಯೂಟನ್ ತಿಳಿಸಿರ್ತಕ್ಕಂಥದ್ದು. ತಾನೊಮ್ಮೆ ಸಮುದ್ರ ತೀರದಲ್ಲಿ ಹೋಗ್ತಾನೆ, ಹೊರಳಾಡ್ತಾನೆ. ಆ ಸಮುದ್ರದ ಮರಳಿನಲ್ಲಿ ಹೊರಳಾಡ್ತಾ ಕೊನೆಗೆ ಆ ಸಮುದ್ರ ಮರಳಿನಿಂದ ಇಷ್ಟು ಹಿಡಿ ಮರಳನ್ನು ತೆಗೆದುಕೊಂಡು ಆಕಾಶಕ್ಕೆ ತೋರಿಸ್ತಾ ಹೇಳ್ತಾನೆ, ಹೇ ಪರಮಾತ್ಮನೇ, ನಿನ್ನ ಈ ಸೃಷ್ಟಿಯಲ್ಲಿ ನಾನು ತಿಳ್ಕೊಂಡಿದ್ದು ಕೇವಲ ಇಷ್ಟೇನಪ್ಪ ಅಂತ ಹೇಳ್ತಾನೆ. ಹೀಗೆ ವಿಜ್ಞಾನವು ಆಧ್ಯಾತ್ಮಿಕದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೈನ್ಸ್ ಲೀಡ್ಸ್ ಟು ಸ್ಪಿರಿಚುಯಾಲಿಟಿ. ಈ ಜ್ಞಾನ ಬೇಕು. ಈ ಜ್ಞಾನದಿಂದ ನಾವು ಸುಜ್ಞಾನದೆಡೆಗೆ ಹೋಗೋಣ ಎಂಬುದನ್ನು ತಿಳಿಸ್ತಾ ಮನೆ ಕೆಲಸ 3
ನಿಮ್ಮ ದೈನಂದಿನ ಜೀವನದಲ್ಲಿ ಆವಿಕರಣದಿಂದ ತಂಪಾಗುವ ಅನುಭವದ ಕೆಲವು ಉದಾಹರಣೆಗಳನ್ನು ಪಟ್ಟಿ ಮಾಡಿ. ಒಂದು ಯೋಜನಾ ಕಾರ್ಯ ಇದೆ. ನಿಮ್ಮಲ್ಲಿರ್ತಕ್ಕಂತಹ ಕಲೆ ಕೌಶಲ್ಯಗಳನ್ನು ಬಳಸಿಕೊಂಡು ಘನ, ದ್ರವ ಮತ್ತು ಅನಿಲಗಳಲ್ಲಿನ ಕಣಗಳ ಚಲನೆಯನ್ನು ತೋರಿಸುವ ಒಂದು ಮಾದರಿಯನ್ನು ತಯಾರಿಸಿ. ಸೊ ಈ ಮಾದರಿಯನ್ನು ತಯಾರಿಸೋದಕ್ಕೆ ನಿಮ್ಗೆ ಅನೇಕ ಸಹಾಯವನ್ನು ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನೆಂಟರು, ಬಂಧು ಬಳಗ, ತಂದೆ ತಾಯಂದ್ರು ಎಲ್ಲರ ಸಹಾಯ ಪಡ್ಕೊಳ್ಳಿ. ಉತ್ತಮ ಒಂದು ಮಾದರಿಯನ್ನು ತಯಾರು ಮಾಡಿ. ಆ ಮಾದರಿ ಹೇಗಿರ್ಬೇಕಂದ್ರೆ, ಆ ಮಾದರಿಯಲ್ಲಿ ಘನದ ಒಂದು ಲಕ್ಷಣಗಳು, ದ್ರವದ ಲಕ್ಷಣಗಳು, ಅನಿಲ ಲಕ್ಷಣಗಳು ಸಹ ತೋರ್ಪಡೆ ಆಗ್ತಕ್ಕಂಥ ಮಾದರಿಯನ್ನು ನೀವು ತಯಾರಿಸಿ ಅಂತ ಹೇಳ್ತಾ, ಇದೆಲ್ಲವನ್ನೂ ಸಹ ನೀವು ಕಾರ್ಯರೂಪಕ್ಕೆ ತರ್ತೀರಿ ಎಂಬುದನ್ನು ಭಾವಿಸ್ತಾ, ಮುಂದಿನ ಒಂದು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠವನ್ನು ನಾವು ಅರ್ಥೈಸಿಕೊಳ್ಳೋಣ. ಈ ಪಾಠದ ಒಂದು ವಿಷಯಗಳನ್ನು ಮನನ ಮಾಡಿ, ನಿಧಿಧ್ಯಾಸನ ಮಾಡಿ, ಇವೆಲ್ಲವನ್ನೂ ಸಹ ಭಗವದ್ ಅರ್ಪಿತ ಮಾಡಿ. ಯಾಕಂದರೆ ಯಾವುದೇ ಕಾರ್ಯ ಅದು ಯೋಗ ಆಗಬೇಕಾದ್ರೆ, ಅದು ಸಿದ್ಧಿ ಆಗಬೇಕಾದ್ರೆ ಅದನ್ನು ಭಗವಂತನಿಗೆ ಅರ್ಪಿಸಬೇಕು. ಭಗವದ್ ವಿಶ್ವಾಸ, ಭಗವದ್ ಭಕ್ತಿ ಬೆಳೆಸ್ಕೊಳ್ಳೋಣ. ವರ್ಕ್ ಈಸ್ ವರ್ಷಿಪ್, ಡ್ಯೂಟಿ ಈಸ್ ಗಾಡ್. ಆ ರೀತಿಯಲ್ಲಿ ಪ್ರತಿಯೊಂದು ಆರಂಭ ಮಾಡುವಾಗಲೂ ಭಗವಂತನ ನೆನಪಿಸ್ಕೊಳ್ಳಿ, ಅದನ್ನು ಅಂತ್ಯ ಮಾಡುವಾಗಲೂ ಭಗವಂತನಿಗೆ ಅರ್ಪಿಸಿ ಎಂಬುದನ್ನು ತಿಳಿಸ್ತಾ, ಎಲ್ಲರಿಗೂ ಶುಭವಾಗಲಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠಕ್ಕೆ ನಾವೆಲ್ಲರೂ ಸಹ ಹೋಗೋಣ, ಮತ್ತೊಂದು ಪಾಠವನ್ನು ಆರಂಭಿಸೋಣ ಮುಂದಿನ ತರಗತಿಯಲ್ಲಿ ಎಂಬುದನ್ನು ತಿಳಿಸ್ತಾ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಜೈ ಸಾಯಿರಾಮ್.